ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಶಿವು. ಎಲ್ರಿಗೂ ನಮಸ್ಕಾರ. ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೈದ್ರಾಬಾದಿ ಬಿರಿಯಾನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರಬೇಕು, ಆ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ರೀತಿ ಅಂತಂತಂದರೆ ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಟ್ರೈ ಮಾಡ್ತೀರಾ. 100ಗೆ 200% ಸಕ್ಸಸ್ ಆಗೋ ರೀತಿ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಮತ್ತೆ ನೀವು ಇದೇ ರೀತಿ ಬಿರಿಯಾನಿ ಮಾಡ್ತೀರಾ. ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಏನಿಲ್ಲ. ಅಂದರೆ ನಾರ್ಮಲಾಗಿ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೈದ್ರಾಬಾದಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಬನ್ನಿ ಒಮ್ಮೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ತಪ್ಪಲೆಗೆ ನೀರು, ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ರೈಸ್ನ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದಕ್ಕೆ ನೀರಿನ ಅಳತೆ ಏನು ಬೇಕಾಗಿಲ್ಲ, ಸ್ವಲ್ಪ ಜಾಸ್ತಿ ಇಡಬೇಕು. ಪ್ರತಿ ಅಡುಗೆ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ನೋಡಿ. ಫಸ್ಟಿಗೆ ನೀರು ಇಟ್ಬಿಟ್ಟು ಅದಕ್ಕೆ ಎಲ್ಲ ಸ್ಪೈಸಸ್ಸು, ಸ್ವಲ್ಪ ತುಪ್ಪ, ರುಚಿ ಎಲ್ಲವನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡಿ. ಆ್ಯಡ್ ಮಾಡಿದ್ಮೇಲೆ ಈ ಕಡೆ ಹೈದ್ರಾಬಾದಿ ಬಿರಿಯಾನಿಗೆ ಈರುಳ್ಳಿ ಫ್ರೈ ಬೇಕಲ್ವಾ, ಅದಕ್ಕೋಸ್ಕರ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈರುಳ್ಳಿ ಇದಕ್ಕೆ. ಅದನ್ನು ಆ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ರೆ ಈ ಕಡೆ ನೋಡಿ ಮತ್ತೆ ನೀರು ಅದು ಮಳ್ತಾ ಇದೆ. ಈ ರೀತಿ ಕುದಿ ಬಂದಾಗ ನೀವು ಮೊದಲೇ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳಿ. ಆ ಅಕ್ಕಿನ ಇದಕ್ಕೆ ಹಾಕಿ, ಯಾಕಂದರೆ ಅಕ್ಕಿ ನೆನೆಸಿಟ್ರೆ ಒಂದು ಅರ್ಧ ಗಂಟೆ ಅದು ಬೇಗ ಆಗುತ್ತೆ ನೋಡಿ. ಅದನ್ನು ಆ ಕಡೆ ಅಕ್ಕಿ ಇಟ್ಬಿಟ್ಟು ಈ ಕಡೆ ಈರುಳ್ಳಿ ಫ್ರೈ ಆಯಿತು. ಅಂದರೆ ತುಂಬ ಲೆಂತಿ ವಿಡಿಯೋ ತೋರ್ಸೋಕೆ ಹೋಗಿಲ್ಲ ನಾನು, ಸಿಂಪಲ್ ಆ್ಯಂಡ್ ನಾರ್ಮಲ್ ತೋರಿಸಿದ್ದೀನಿ. ಈಗ ಚಿಕನ್ಗೆ ಅದೇ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿದ್ದಂಥ ಇದಕ್ಕೆ ಇದನ್ನು ಕುಟ್ಟಿಟ್ಕೊಂಡಿದ್ದೀವಿ. ಗ್ರೀನ್ ಕಲರ್ ಪೇಸ್ಟ್ ಏನಿದೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಕುಟ್ಟಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮೊಸರು, ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ, ಮತ್ತು ಧನಿಯಾ ಪೌಡರ್ 1 ಸ್ಪೂನು, 1/4 ಸ್ಪೂನಷ್ಟು ಹಳದಿ ಪೌಡರ್ ಅಂದರೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು ಹಾಕಿದ್ದೀನಿ. ಬಟ್ ಹಾಕೋ ಟೈಮಲ್ಲಿ ನನ್ನ ವಾಯ್ಸ್ ಕೇಳಿಲ್ಲ ಅಂತ ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಇವಾಗ ಹೇಳ್ತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ, ಹಾಗೆ ಏನಾಯ್ತು ಅಂತಂದರೆ ಇದಕ್ಕೂ ಆಯಿಲ್ ಹಾಕೋದು ಮಿಸ್ ಮಾಡಿದೆ ನಾನು. ಆಮೇಲೆ ಮತ್ತೆ ಆಯಿಲ್ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲ್ ಹಾಕಿ ಮತ್ತೆ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ 1-2 ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಹಾಗೆ ನೆಕ್ಸ್ಟು ಇದನ್ನು ಫ್ರೈ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ಅಂದರೆ 1-2 ಚಿಕನ್ಗಂತೂ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಹೈದ್ರಾಬಾದಿ ಬಿರಿಯಾನಿಗೆ. ಇದಕ್ಕೆ ಯಾವುದೇ ನೀರನ್ನು ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಆಯಿಲ್ ಹಾಕಿ, ನಾನು ಈರುಳ್ಳಿ ಫ್ರೈ ಮಾಡಿದ್ದು ಆಯಿಲ್ನ ಹಾಕಿದ್ದೀನಿ. ಅದಕ್ಕೆ ಆಲ್ ಸ್ಪೈಸಸ್ ಆ್ಯಡ್ ಮಾಡಿ. ನಿಮ್ಮ ಹತ್ರ ಯಾವ್ಯಾವ ಸ್ಪೈಸಸ್ ಐತೆ ಅಷ್ಟನ್ನು ಆ್ಯಡ್ ಮಾಡಿ. ಒಂದಿಲ್ಲ ಅಂದರೆ ಸ್ಕಿಪ್ ಮಾಡಿ, ಏನಾಗಲ್ಲ. ಯಾಕಂತಂದರೆ ಉಪ್ಪು ಖಾರ ಅದು ಟೇಸ್ಟಿಗೆ ತಕ್ಕಂಗಿದ್ರೆ ಹೆಂಗೆ ಮಾಡಿದ್ರು ಸೂಪರಾಗಂತೂ ಇರುತ್ತೆ. ಉಪ್ಪು ಖಾರ ತಿಳಿದವನು ಸೂಪರಾಗಿ ಅಡುಗೆ ಮಾಡ್ತಾರೆ. ನೆಕ್ಸ್ಟು ಆ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಒಂದು 15 ಸೆಕೆಂಡ್ ಆದಮೇಲೆ ನೆಕ್ಸ್ಟು ಚಿಕನ್ ಹಾಕಿ, ಅದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಹಾಕಿ. ಈ ಚಿಕನ್ನ ಅರ್ಧ ಗಂಟೆ ನೆನೆಸಿಟ್ಕೋಬೇಕು, ಆಮೇಲೆ ಮಾಡಬೇಕು ನೋಡಿ. ಇದನ್ನು ಹಾಕಿ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಯಾಕಂದರೆ ಚಿಕನಿಗೆ ಯಾವುದೇ ನೀರಿನ ಅಂಶ ಆ್ಯಡ್ ಮಾಡಲ್ಲ, ಏನಂದ್ರೆ ಏನಿಲ್ಲ, ಚಿಕನ್ ಇದೇ ರೀತಿ ಬೇಯಬೇಕು. ನೆಕ್ಸ್ಟು ಟೊಮೊಟೊ ಹಾಕಿ ಇದಕ್ಕೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈ ಟೊಮೊಟೊ ಎಲ್ಲನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಟೊಮೊಟೊ ಹಾಕಿದ್ರೆ ಸ್ವಲ್ಪ ಗ್ರೇವಿ ಆಗುತ್ತೆ, ನೀರು ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಷನ್ ಬರುತ್ತೆ. ಹೈದ್ರಾಬಾದಿ ಬಿರಿಯಾನಿಗಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ಹಾಗೆ ಈ ರೀತಿ ಸುಕ್ಕ ಮಾಡ್ಕೊಂಡು ಚಪಾತಿ ಮಾಡಿದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಹೈದ್ರಾಬಾದಿ ಬಿರಿಯಾನಿಗೆ ಮೊದಲೇ ಒಂದು 3-4 ನಿಮಿಷ ತವಾನ ಚೆನ್ನಾಗಿ ಕಾಯಕ್ಕೆ ಇಟ್ಬಿಡಿ. ನಾನು ಆನ್ ಮಾಡಿಟ್ಟಿದ್ದೀನಿ, ಅದನ್ನು ತೋರಿಸಿಲ್ಲ ನಿಮಗೆ. ನೆಕ್ಸ್ಟ್ ಈ ರೀತಿ ಒಂದು ತಪ್ಪಲೆ ತಗೊಂಡು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ, ನೀವು ರೆಡಿ ಮಾಡಿರುವಂಥ ಚಿಕನ್ ಹಾಕಿ, ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಉದುರಿಸಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಟೇಸ್ಟಿಯಾಗಂತೂ ಇರುತ್ತೆ. ಅದ್ರ ಮೇಲೆ ನಾವು ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಂದು 90% ಈ ರೈಸ್ನ ಬೇಯಿಸಿಟ್ಕೋಬೇಕು, ಜಾಸ್ತಿ ಬೇಯಿಸೋದು ಬೇಡ. 90% ಬೆಂದಿರೋದನ್ನ ಅಥವಾ ಬೇಯಿಸ್ತಾನೆ ಇರಲೂಬಾರ್ದು. ಈ ರೀತಿ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ 1 ಸ್ಪೂನ್ ತುಪ್ಪ,
ಅಥವಾ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದ್ರೂ ನಡೆಯುತ್ತೆ. ಆಯಲ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಒಂದು ಲೇಯರ್ ಹಾಕಿದ್ಮೇಲೆ ಮತ್ತೆ ಅದೇ ರೀತಿ ಇನ್ನೊಂದು ಲೇಯರ್ಗೆ ಚಿಕನ್ ಹಾಕಿ ನೀವು ಮಾಡಿಟ್ಕೊಂಡಿರೋ ಗ್ರೇವಿನ ಹಾಕಿ ಅದ್ರ ಮೇಲೆ ಮತ್ತೆ ನೀವು ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕಿ ಅದ್ರ ಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟ್ ಯಾವ ರೀತಿ ಲೇಯರಿಗೆ ಹಾಕಿದ್ದೋ ಅದೇ ರೀತಿ ಇಲ್ಲೂ ಪ್ರಿಪ್ರೇಷನ್ ಅಷ್ಟೇ. ನೆಕ್ಸ್ಟ್ ಮತ್ತು ರೈಸ್ ಹಾಕಿ ಅದ್ರ ಮೇಲೆ ಲೇಯರ್ ರೈಸ್ ಹಾಕ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ನೆಕ್ಸ್ಟು ಅದ್ರ ಮೇಲೂ ಸೇಮ್ ಅಷ್ಟೇ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಟ್ಕೊಂಡು ಫ್ರೈಡ್ ಆನಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀಟಾಗಿ ಅದರಲ್ಲಿ ಗ್ರೇವಿ ಇರುತ್ತೆ. ಆ ಗ್ರೇವಿನೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. 1-2 ಸ್ಪೂನಷ್ಟು ನೀರನ್ನು ಹಾಕಿ, 2 ಸ್ಪೂನಷ್ಟು, ಜಾಸ್ತಿ ಅನ್ಬೇಡಿ. ನೆಕ್ಸ್ಟು ಅದಕ್ಕೊಂದು 2 ಸ್ಪೂನಷ್ಟು ನೀರು ಹಾಕಿ ಅದನ್ನು ನೀಟಾಗಿ ಇದು ಮಾಡ್ಕೊಳ್ಳಿ. ಲೋಟಕ್ಕೆ ಹಾಕ್ಕೊಂಡು ಈ ರೀತಿ ಹಾಕಿ ಸ್ಪ್ರೆಡ್ ಮಾಡಿ. ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಅದ್ರ ಮೇಲೆ ಮುಚ್ಚಿ, ನಾವು ತುಪ್ಪ ಜಾಸ್ತಿ ಇಷ್ಟಪಡೋದ್ರಿಂದ ಜಾಸ್ತಿ ಹಾಕ್ತಾಯಿದ್ದೀವಿ. ನೀಟಾಗಿ ಅದ್ರ ಮೇಲೆ ಮುಚ್ಚಿ ತವದ ಮೇಲೆ ಒಂದು 10 ನಿಮಿಷ ಅಥವಾ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಕೊಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮು ಇಟ್ಟು ಬೇಯಿಸ್ಬಿಟ್ಟು ಕುಕ್ ಮಾಡಿಬಿಟ್ರೆ ತವದ ಮೇಲೆ ಸೂಪರಾದಂಥ ಟೇಸ್ಟಿಯಾದಂಥ ಮಸ್ತಾದಂಥ ಹೈದ್ರಾಬಾದಿ ಬಿರಿಯಾನಿ ರೆಡಿ ಆಗುತ್ತೆ. ತಿಂದವರಂತೂ ಒಂದು ಸರಿ ತಿಂದ ಮೇಲೆ ಮತ್ತೆ ಇದನ್ನು ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಎಕ್ಸಲೆಂಟಾಗಿರುತ್ತೆ. ಯಾಕಂತಂದರೆ ಯಾವುದೇ ಫೇಕ್ ಐಟಮ್ನ ನಾನು ನಿಮಗೆ ತೋರಿಸಲ್ಲ. ನಮಗೆ ಚೆನ್ನಾಗಿದೆ ಅನಿಸಿದ್ರೆ ಮಾತ್ರ ನಿಮಗೂ ಆ ವಿಡಿಯೋನ ಶೇರ್